ಮನೆ ಮನೆಗೂ ಪೊಲೀಸರ ಭೇಟಿ. ಪ್ರತಿ ಮನೆಗೂ ಪೊಲೀಸರು ಭೇಟಿ ಮಾಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ. ಇದರಿಂದಾಗಿ ಕಾನೂನಿಗೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸಲು ಸಹಾಯವಾಗಲಿದೆ. ಸಾರ್ವಜನಿಕರೊಂದಿಗೆ ಪೊಲೀಸರು ಉತ್ತಮ ಹಾಗೂ ಸ್ನೇಹಪರ ಸಂಬಂಧವನ್ನು ಬೆಳೆಸಿಕೊಳ್ಳಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮನೆ ಮನೆಗೆ ಪೊಲೀಸ್ ಯೋಜನೆಗೆ ಕಾರ್ಯಕ್ರಮ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ಥಳೀಯರಿಂದ ಸೂಕ್ಷ್ಮ ಮಾಹಿತಿಗಳನ್ನು ಪಡೆದುಕೊಳ್ಳಲು, ಅಪರಾಧಿಗಳನ್ನು ತಡೆಯಲು ಹಾಗೂ ಅಪರಾಧ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಪತ್ತೆ ಮಾಡಲು ಸಾಧ್ಯವಾಗುತ್ತದೆ. ಪೊಲೀಸ್ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಸಹಭಾಗಿತ್ವ ಹೆಚ್ಚಾಗಿ ಇಲಾಖೆ ಸಾರ್ವಜನಿಕ ಸ್ನೇಹಿಯಾಗಿ ಸಮಾಜಕ್ಕೆ ಉತ್ತಮ ಪೊಲೀಸ್ ಸೇವೆಯನ್ನು ಒದಗಿಸಬಹುದಾಗಿದೆ. ಮನೆ ಮನೆಗೆ ಭೇಟಿ ನೀಡುವುದರಿಂದ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಬೀಳಲಿದೆ. ಜನರಲ್ಲಿ ಸುರಕ್ಷತಾ ಮನೋಭಾವ ಮೂಡಲಿದೆ. ಸೈಬರ್ ಅಪರಾಧಗಳ ಅರಿವು ಮೂಡಿಸಲಾಗುವುದು. ಪೊಲೀಸ್ ಇಲಾಖೆ ನೆರವು ಪಡೆಯುವ ವಿಧಾನ ಸೇರಿದಂತೆ ಇಲಾಖೆಯ ಸಮಗ್ರ ಸೇವೆಗಳ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದರು. ಸಭೆಯಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ, ನಗರ ಠಾಣೆಯ ಇನ್ಸ್ಪೆಕ್ಟರ್ ಅಮರೇಶ್ ಗೌಡ, ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಕುಮಾರ್, ದೊಡ್ಡ ಬೆಳವಂಗಲ ಠಾಣೆಯ ಇನ್ಸ್ಪೆಕ್ಟರ್ ಕಲ್ಲಪ್ಪ, ಹೊಸಹಳ್ಳಿ ಠಾಣೆಯ ಗಣೇಶ್, ಈರಮ್ಮ ಹಾಗೂ ಸಿಬ್ಬಂದಿಗಳು, ದಲಿತ ಮುಖಂಡರು ಹಾಜರಿದ್ದರು. ವರದಿ ಎಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ಈ ದಿವಸ ಬೆಳಿಗ್ಗೆ ಈ ರಾಜಘಟ್ಟ ಗ್ರಾಮದಲ್ಲಿ ನಾವು ನಮ್ಮ ಎಲ್ಲ ಅಧಿಕಾರಿಗಳು ದೊಡ್ಡಬಳ್ಳಾಪುರ ಸಬ್ ಡಿವಿಷನ್ ಅಧಿಕಾರಿಗಳು ಬಂದಿದ್ದಾರೆ. ಈ ಗ್ರಾಮದಲ್ಲಿ ಈ ಅಂಬೇಡ್ಕರ್ ಭವನಲ್ಲಿ ಒಂದು ಚಿಕ್ಕ ಸಭೆ ಮಾಡಿಬಿಟ್ಟು ಈಗ ಫರ್ದರ್ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಏನು ಅಂತಂದರೆ ಈ ಮನೆಗೆ ಪೊಲೀಸ್ ಇದು ಇನ್ನಷ್ಟು ನಮ್ಮ ಜನಸಾಮಾನ್ಯರಿಗೆ ಸ್ಪಂದನ ಆಗಬೇಕಾಗಿದ್ದಿದೆ. ಮುಂಚೆ ನಾವು ಸ್ಟೇಷನ್ ಲೆವೆಲಲ್ಲಿ ಬಂದುಬಿಟ್ಟು ಜನರು ಬರಬೇಕಾಗಿತ್ತು. ಇವಾಗ ನಾವು ಜನರಲ್ಲಿದ್ದಾರೆ ಅಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ಜನರ ಮನೆಗಳಿಗೆ ಹೋಗ್ಬಿಟ್ಟು ನಮ್ಮ ಅಧಿಕಾರಿಗಳ ಮಾಹಿತಿಗಳನ್ನು, ಫೋನ್ ನಂಬರ್ಸ್ ಇರ್ಬೋದು, ಅವ್ರೇನು ಸಮಸ್ಯೆಗಳಿದ್ದಾವೆ ಅದನ್ನು ಕಂಟಿನ್ಯೂಸ್ ಆಗಿ ಅಪ್ರೋಚನ್ನು ಇಟ್ಕೊಂಡ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಬಿಟ್ಟು ಇನ್ಮೇಲೆ ರೆಗ್ಯುಲರಾಗಿ ಮಾಡ್ತೀವಿ. ಅದ್ರ ಜೊತೆಗೇ ಈ ದಿವಸ ಗ್ರಾಮದ ಎಲ್ಲ ಜನರ ಜೊತೆಗೆ ದಲಿತ ಸಭೆನೂ ಕೂಡ ನಾವು ಮಾಡಿದ್ದೀವಿ. ಇಲ್ಲಿ ಸಮಸ್ಯೆಗಳು ಅವ್ರದ್ದೇನಿತ್ತು ಅದ್ರ ಬಗ್ಗೆನೂ ಕೂಡ ಆಳವಾಗಿ ಚರ್ಚೆಗಳಾಗಿದ್ದಾವೆ. ಅವ್ರ ಸಮಸ್ಯೆಗಳನ್ನು ಜನರು ಹೇಳಿದ್ದಾರೆ. ಬರೋ ದಿವಸಗಳಲ್ಲಿ ಅವ್ರ ಸಮಸ್ಯೆಗಳಿಗೆ ಎಷ್ಟು ಸಾಧ್ಯ ಆಗುತ್ತೆ ಕಾನೂನಾತ್ಮಕವಾಗಿ ನಮ್ಮ ಇಲಾಖೆಯ ಪರವಾಗಿ ಏನು ಕೆಲಸಗಳಿದೆ ಅದನ್ನು ನಾವು ಇನ್ನಷ್ಟು ಸೀರಿಯಸ್ ಆಗಿ ನಮ್ಮ ಅಧಿಕಾರಿಗಳಿಗೆ ನಾನು ಡೈರೆಕ್ಟ್ ಮಾಡಿದ್ದೀನಿ. ನಾವು ಜೊತೆಗೆ ಕೂಡ್ಕೊಂಡ್ಬಿಟ್ಟು ಅವ್ರಿಗೆ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು. ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟದ್ದು ಕೆಲವೊಂದು ಕಂದಾಯ ಇಲಾಖೆ ಇರ್ಬೋದು, ಅಬಕಾರಿ ಇರ್ಬೋದು, ಇನ್ನಿತರ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅವರು ಹೇಳಿದ್ದಾರೆ. ಅವ್ರ ಎಲ್ಲರ ಜೊತೆಗೂ ಕೂಡ ನಾನು ಚರ್ಚೆ ಮಾಡಿಬಿಟ್ಟು ಅದರದ್ದು ಸೊಲ್ಯೂಷನ್ಸ್ ಏನಿದ್ದಾವೆ ಅದನ್ನು ಕೂಡ ನಾವು ಆದಷ್ಟು ಬೇಗ ಮಾಡ್ತೀವಿ. ಅದೇ ರೀಸೆಂಟಾಗಿ ಕೆಲವೊಂದು ಆ ರೀತಿ ಇನ್ಸಿಡೆಂಟ್ ಆಗಿತ್ತು. ಅದ್ರ ಬಗ್ಗೆ ನಾವು ಕಾನೂನಾತ್ಮಕ ಕ್ರಮವನ್ನು ಕೂಡ ಜರುಗಿಸಿದ್ದೀವಿ. ಆಮೇಲೆ ಈ ರೀತಿ ಆಗಬಾರ್ದು, ಈ ರೀತಿಯ ಡಿಸ್ಕ್ರಿಮಿನೇಷನ್ನು ಪ್ರಾಕ್ಟೀಸಸ್ ಆಗಬಾರ್ದು ಅಂತಲೇ ಇನ್ಮೇಲಿಂದ ನಾವು ಪ್ರತಿ ಸಭೆಗಳೇನಿದ್ದಾವೆ ನಾವು ಠಾಣೆಗಳಲ್ಲಿ ಮಾಡದೆ ಎಲ್ಲಿ ಜನರಿದ್ದಾರೆ ಆ ಏರಿಯಾಗಳಲ್ಲಿ ನಾವೇ ಹೋಗ್ಬಿಟ್ಟು ಸಭೆಗಳನ್ನು ಮಾಡುವಂಥ ಒಂದು ಡಿಸಿಷನ್ ನಾವು ತೊಗೊಂಡಿದ್ದೀವಿ. ಬರೋ ದಿವಸಗಳಲ್ಲಿ ಪ್ರತಿ ದಲಿತ ಮೀಟಿಂಗ್ಸ್ ಏನಿದ್ದಾವೆ, ಜನಸ್ಪಂದನೆ ಇದೆ, ನಾವು ಎಲ್ಲಿ ನಿಮ್ಮ ಏರಿಯಾಗಳಿದ್ದಾವೆ ಅಲ್ಲಿ ನಾವೇ ಬರ್ತೀವಿ. ನೀವು ಸ್ಟೇಷನ್ಗೆ ಬರೋದು ಬೇಡ, ನಾವೇ ಬಂದುಬಿಟ್ಟು ಈ ಸಭೆಗಳನ್ನು ಚರ್ಚೆ ಮಾಡಿ ಎಲ್ಲರೂ ಅದನ್ನು ಇನ್ನಷ್ಟು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಬೇಕು. ಸಮಸ್ಯೆಗಳನ್ನು ನಮಗೆಲ್ರಿಗೂ ಹೇಳ್ಕೋಬೇಕು. ಅದಾದ ನಂತರ ಈ ರೀತಿಯ ಏನು ಪ್ರಾಕ್ಟೀಸಸ್ಗಳಿದ್ದಾವೆ ಶತಮಾನಗಳಿಂದ ಕೆಲವೊಂದು ಆಗ್ತಾ ಇದ್ದಾವೆ, ಎಲ್ಲ ಕಡಿಮೆ ಆಗಿದ್ರೂ ಕೂಡ ಕೆಲವೊಂದು ಈ ರೀತಿ ಒಂದಿಷ್ಟು ಆಗಿದ್ದು ಘಟನೆಗಳು ರೀಸೆಂಟಾಗಿ ಕಂಡು ಬಂದಿದ್ದು. ಆಗಲಾರ್ದಾಗೆ ತಾವೆಲ್ಲರೂ ಹೇಳಿದ ನಂತರ ಅದನ್ನು ಕ್ರಮವನ್ನು ತಗೊಂಡು ಇನ್ನಷ್ಟು ಜನರು ಅದನ್ನು ಈ ಬದಲಾವಣೆಯ ದಿಶೆಯಲ್ಲಿ ನಾವೆಲ್ಲರೂ ಕೂಡ್ಕೊಂಡ್ಬಿಟ್ಟು ಕೆಲಸ ಮಾಡಬೇಕು. ಆ ರೀತಿ ಮುಂದೆನೂ ಕೂಡ ಅದನ್ನು ಕೆಲಸ ಮಾಡುತ್ತೇವೆ ಅಂತ ಹೇಳ್ಬಿಟ್ಟು